ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಹೋಮ್ ಗಾರ್ಡನ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಾ ಇದ್ರಲ್ಲ, ಇದು ನಮ್ಮ ಮನೇಲಿರ್ತಕ್ಕಂಥ ಒಂದು ಸಣ್ಣ ಅದೇನು ಪ್ಲಾಸ್ಟಿಕ್ ಕೊಡದ ಕಟ್ ಮಾಡಿ ಸಸಿಗಳನ್ನ ಇದ್ದಾವೆ. ಸೊ ನೀವೀಗ ನೋಡ್ತಾ ಇರೋದು ಇಲ್ಲಿ ಮೆಣಸಿನ ಗಿಡ ಒಂದಿದೆ. ನೀವು ನೋಡ್ತಾ ಇದ್ದಾರಲ್ಲ, ಈಗ ಇದು ಮೆಣಸಿನ ಗಿಡ. ಸೊ ಮೆಣಸಿನ ಬೀಜಗಳನ್ನು ಮೆಣಸಿನ್ಕಾಯನ್ನು ಹಾಕಿ ಆದಷ್ಟಕ್ಕಷ್ಟೇ ಹುಟ್ಕೊಂಡಿರೋದು. ಸೊ ಹೂ ಬಿಡ್ತಾ ಇದೆ. ಸೊ ಮೆಣಸಿನ್ಕಾಯಿ ಆದರೆ ಮನೇಲಿ ಬಳಕೆಗೆ ಬರುತ್ತೆ. ಸೊ ಆಮೇಲೆ ಈ ಥರ ನೋಡಿ, ಇಲ್ಲಿ ಹೂ ಬಿಡ್ತಾ ಇದೆ. ಸೊ ಇವಾಗ ಹೂ ಬಿಡ್ತಾ ಇದೆ ಇದು. ಸೊ ಮೆಣಸಿನ್ಕಾಯಿ ಪ್ರತಿ ಅಡುಗೆಗೂ ಬೇಕು. ಸೊ ಅದರಂತೆ ಇಲ್ಲಿ ಇನ್ನೊಂದು ಸಸಿ ಇದೆ ನೋಡಿ. ಸೊ ಇದರ ಹೆಸರು ತೀಗರಿ ಅಂತ. ಸೊ ತೀಗರಿದ ಪಕ್ಕದಲ್ಲೇ ಕೆಲವೊಂದಷ್ಟು ಗಿಡಗಳಿದ್ದಾವೆ. 1 2 3 4 5 ಗಿಡಗಳಿದ್ದಾವೆ. ಸೊ ಇದು ಯಾವ ಗಿಡ ಅಂತ ನಿಮ್ಗೆ ಗೊತ್ತಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಸೊ ಮೂಸಂಬಿ ಹಣ್ಣಿನ ಸೀಸನಲ್ಲಿ ಮೂಸಂಬಿ ಹಣ್ಣು ತಿಂದುಬಿಟ್ಟು ಅದ್ರ ಬೀಜವನ್ನು ಹಾಗೆಯೇ ಆ ಕುಂಡದಲ್ಲಿ ಒಗೆದಿದ್ದೆ. ಸೊ ಅದು ಮೊಳಕೆ ಹೊಡೆದು ಇವಾಗ ಸಸಿಯಾಗಿದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ. ಸೊ ಮಳೆಗಾಲ ಬರುತ್ತೆ ಆವಾಗ. ಸೊ ಇನ್ನೂ ಬೇರೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಕುಂಡದಲ್ಲಿ ಅದನ್ನು ಸಸಿ ನೆಡ್ಬೋದು, ಇಲ್ಲಾಂದ್ರೆ ನೇರವಾಗಿ ಭೂಮಿಯೂ ನೆಡ್ಬೋದು ದೊಡ್ಡದಾದ್ಮೇಲೆ, ಇನ್ನೊಂದು 5-6 ತಿಂಗಳಾದಮೇಲೆ. ಸೊ ಮೂಸಂಬಿ ಹಣ್ಣು ಬಿಟ್ಟುಬಿಡುತ್ತೆ. ಸೊ ಲಿಂಬೆ ಹಣ್ಣು ಮತ್ತು ಮೂಸಂಬಿ ಗಿಡ ಎರಡು ಸೇಮ್ ಬರುತ್ತೆ. ಸೊ ಇಷ್ಟೇ. ಆಮೇಲೆ ಇಲ್ಲೊಂದು ನೋಡ್ತಾ ಇದ್ದಿಲ್ಲ, ಇದು ಪೇರಳೆ ಹಣ್ಣಿನ ಕಸಿ ಮಾಡಿರ್ತಕ್ಕಂಥ ಗಿಡ. ಸೊ ಒಣಗಿದೆ, ಬಟ್ ಇದಕ್ಕೆ ಇನ್ನೂ ಜೀವ ಇದೆ. ಸೊ ಕಸಿ ಮಾಡಿದ ತಕ್ಷಣ ಬೇರು ಬಿಟ್ಟು ಕೂಡಲೇ ಅದನ್ನು ತೆಗೆದು ಹಚ್ಬಿಡ್ಬೇಕು. ಸ್ವಲ್ಪ ಲೇಟ್ ಆಯಿತು. ಸೊ ಅದನ್ನು ತೊಗೊಂಬಂದು ಕಟ್ ಮಾಡಿ, ಬೇರು ಬಿಟ್ಟಿತ್ತಂತ ತೊಗೊಂಡು ಕಟ್ ಮಾಡಿ ಕುಂಡದಲ್ಲಿ ಇಟ್ಟಿದ್ದೀನಿ. ಸೊ ಇನ್ನೂ ಬೇರು ಬಿಡ್ತಾ ಇದೆ. ಸೊ ನಿಮ್ಗೆ ತೋರಿಸ್ತೀನಿ ನೋಡಿ, ಇದಕ್ಕೆ ಜೀವ ಇದೆ ಅಂತ. ಸೊ ಸ್ವಲ್ಪ ನೋಡಿದರೆ, ಕೆದರಿ ನೋಡಿದರೆ ಅಲ್ಲಿ ಸ್ವಲ್ಪ ಇನ್ನೂ ಹಸಿರು ಕಲರ್ ಇದೆ, ಅಂತಂದರೆ ಇದಕ್ಕೆ ಇನ್ನೂ ಜೀವ ಇದೆ. ಸೊ ಬೇರು ಬಿಟ್ಟು ಅದು ಹೊಸ ಎಲೆಗಳನ್ನು ಬಿಡೋದಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತೆ. ಸೊ ಇನ್ನೊಂದು ತಿಂಗಳಲ್ಲಿ ಎಲೆ ಬಿಡುತ್ತೆ. ಸೊ ಅದನ್ನು ಸಂಪೂರ್ಣವಾಗಿ, ಇಲ್ಲಾಂದರೆ ನೀವು ಅದರಲ್ಲೇ ಸ್ವಲ್ಪ ಪೋಷಕಾಂಶಗಳನ್ನು ಇಟ್ಕೊಂಡಿದ್ದರೆ ಅಲ್ಲೇ ಚಿಕ್ಕದಾಗಿ ಕಾಯಿ ಹಣ್ಣು ಬಿಡಲಿಕ್ಕೆ ಶುರು ಆಗುತ್ತೆ. ಸೊ ಸುಮಾರು ಒಂದು ಗಿಡದಲ್ಲಿ 100 ಕಸಿ ಸಸಿ ಮಾಡಿ ನೆಡ್ಬೋದು. ಸೊ ಕೆಲಸ ಪ್ರಗತಿಯಲ್ಲಿದೆ. ಸೊ ನೋಡಿ, ಇದು ಹೋಮ್ ಗಾರ್ಡನ್. ಇದು ಬಂದುಬಿಟ್ಟು ತುಳಸಿ. ಸೊ ಯಾರಿಗೆಲ್ಲ ತುಳಸಿ ಗಿಡ ಬೇಕು, ಅದರ ಬೀಜಗಳು ಸಿಗುತ್ತವೆ. ಸಸಿಗಿಂತ ಬೀಜ ತೊಗೊಂಡೋಗಿ, ಸೊ ನೀವು ಸ್ವಲ್ಪ ನೀರು ಹಾಕಿ ಮಣ್ಣಲ್ಲಿ ಬೀಜ ಹಾಕಿದರೆ ಸುಮಾರು ಒಂದು 15 ದಿನದೊಳಗೆ ಸಸಿ ಬಂದುಬಿಡುತ್ತೆ. ಸೊ ನೀವು ಔಷಧಿಯಾಗಿ ಬಳಸ್ಬೋದು, ಪೂಜಾ ಕಾರ್ಯಕ್ರಮಗಳಿಗೂ ಅದನ್ನು ಬಳಸ್ಬೋದು. ಸೊ ಯಾರಿಗೇನಾದರೂ ತುಳಸಿ ಬೀಜ ಬೇಕು ಅಂತಂದರೆ ಕಮೆಂಟ್ ಮಾಡಿ. ಸೊ ಐ ವಿಲ್ ಸೆಂಡ್ ಯು, ಕಳಿಸ್ಕೊಡ್ತೀವಿ. ಒಂದು ಪ್ಯಾಕೆಟ್ನಲ್ಲಿ ಸುಮಾರು 20ಕ್ಕಿಂತ ಹೆಚ್ಚು ಬೀಜಗಳಿರ್ತವೆ. ಸೊ ಚಿಕ್ಕದಾಗಿರುತ್ತವೆ, ತುಂಬ ಅನುಕೂಲ. ಸೊ ನೋಡ್ತಿದ್ರಲ್ಲ, ಇದು ತುಳಸಿ ಬೀಜ. ಸೊ ಯಾರಿಗಾದರೂ ಬೇಕಾದರೆ ಯು ವಿಲ್ ಬಿ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್. ಐ ವಿಲ್ ಸೆಂಡ್ ಯು ಡೆಫಿನೆಟ್ಲಿ. ನಂಬರ್ ಕೊಟ್ಟಿದ್ದೆನಲ್ಲ, ಈ ನಂಬರ್ ಕಮೆಂಟ್ ಮಾಡಿ, ಐ ವಿಲ್ ಸೆಂಡ್ ಯು. ಸೊ ಇಲ್ಲೊಂದು ಸಸಿ ತೋರಿಸ್ತೀನಿ ನೋಡಿ. ಇದಾದಮೇಲೆ ಇದು ಹಲಸಿನ ಗಿಡ ಇದೆ. ಸೊ ದೊಡ್ಡದಾದ್ಮೇಲೆ ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಬೇಕು. ಆ್ಯಂಡ್ ದೆನ್ ಅಲೋವೆರಾ. ಸೊ ಅಲೋವೆರಾ ಒಂದು ಪಾಸಿಟಿವ್ ಎನರ್ಜಿ ಕೊಡುತ್ತೆ. ಸೊ ಅದಕ್ಕೋಸ್ಕರ ಇಟ್ಕೊಂಡಿದ್ದು. ಸೊ ಕುಂಡದಲ್ಲಿ ತುಂಬ ಜಾಸ್ತಿ ಇತ್ತು. ಸೊ ಜಾಸ್ತಿ ಆದರೆ ಏನು ಬೆಳವಣಿಗೆ ಆಗೋಲ್ಲ ಅಂತ ತೆಗೆದು ಬಿಟ್ಟಿದ್ದೀವಿ. ಒಂದೇ ಒಂದು ಇಟ್ಟಿದ್ದೀವಿ. ಸೊ ನೋಡಿ, ಹಾಗೆ ಮಣ್ಣಲ್ಲಿ ಇಟ್ಟುಬಿಟ್ರೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ. ಸೊ ಪಾದಗಳಿಗೆ ಹಚ್ಚಿದರೆ ಸೊ ಸ್ವಲ್ಪ ಹೀಟ್ ಕಡಿಮೆ ಆಗುತ್ತೆ ಅನ್ನೋದು.
ಇದು ಲಿಂಬಿ ಗಿಡ. ಸೊ ಅನಂತರ ಇದು ಒಂದು ಗುಲಾಬಿ ಸಸಿ. ಅದರ ನಂತರದಲ್ಲಿ ಬರೋದು ಇದು ನೋಡಿ ಗುಲಾಬಿ ಹೂವು. ನಂತರದಲ್ಲಿ ದಾಸವಾಳ. ಈ ದಾಸವಾಳ ಅದರ ನಂತರದಲ್ಲಿ ಬರುವುದು ಕರಿಬೇವು. ಸೊ ಪ್ರತಿದಿನ ಅಡುಗೆಗೆ ಕರಿಬೇವು. ಇದನ್ನು ಕೂಡ ಕಸಿ ಮಾಡಿ ಒಂದು 50 ಗಿಡಗಳನ್ನು ಶಿಫ್ಟ್ ಮಾಡೋದಿದೆ. ಸೊ ಇದಿಷ್ಟು ಹೋಮ್ ಗಾರ್ಡನ್ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರ. ಥ್ಯಾಂಕ್ ಯು ಸೋ ಮಚ್.